ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದ್ದು ಇದೀಗ ತುಂಗಭದ್ರಾ ನದಿಗೆ ಜೀವಕಳೆ ಬಂದಿದೆ. ನೀರಿಲ್ಲದೆ ಖಾಲಿ ಮೈದಾನದಂತೆ ಕಾಣುತ್ತಿದ್ದ ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿಯುತ್ತಿದೆ. ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದ ನದಿ ತುಂಬಿ ಹರಿಯುತ್ತಿರೋದು ರೈತರಲ್ಲಿ ಮಂದಹಾಸ ಮೂಡಿಸಿದ್ರೆ, ಇತ್ತ ಮಳೆ ಇಲ್ಲದೆ ಇರೋದು ರೈತರಲ್ಲಿ ಆತಂಕ ಮೂಡಿಸಿದೆ. ಈ ಕುರಿತು ವರದಿ ಇಲ್ಲಿದೆ. ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದ ತುಂಗಭದ್ರಾ ನದಿಗೆ ಬಂತು ಜೀವಕಳೆ. ಮೈದುಂಬಿ ಹರಿಯುತ್ತಿರುವ ನದಿಯಿಂದ ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿದ್ದು ಕೆಂಬಣ್ಣದಿಂದ ಕಂಗೊಳಿಸುತ್ತಿದೆ ನದಿ. ಮಲೆನಾಡು ಭಾಗಗಳಲ್ಲಿ ಮುಂಗಾರು ಬಿರುಸಾಗಿದ್ದು ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಇದರಿಂದಾಗಿ ಜಿಲ್ಲೆಯ ತುಂಗಭದ್ರಾ ನದಿಗೆ ಜೀವಕಳೆ ಬಂದಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿ ಹಾದು ಹೋಗಿರುವ ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿಯುತ್ತಿದ್ದು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಕಳೆದ ವರ್ಷ ಮಳೆ ಅಭಾವದಿಂದ ಇಡೀ ವರ್ಷ ನದಿಯಲ್ಲಿ ನೀರಿಲ್ಲದೆ ಹಳ್ಳದ ರೂಪದಲ್ಲಿ ನೀರು ಹರಿಯುತ್ತಿತ್ತು. ಆದರೆ ಇದೀಗ ಜಲಾಶಯದಿಂದ ನದಿಗೆ ನೀರು ಹರಿಬಿಟ್ಟಿದ್ದು ನದಿ ನೀರಿನಿಂದ ಕಂಗೊಳಿಸುತ್ತಿದೆ. ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ನದಿಯಲ್ಲಿ ನೀರಿನ ಹರಿವು ಏರಿಕೆಯಾಗಿದೆ. ಇದರಿಂದಾಗಿ ತುಂಗಭದ್ರಾ ನದಿ ಕೆಂಬಣ್ಣದಿಂದ ಕಂಗೊಳಿಸುತ್ತಿದ್ದು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು ನದಿಯಲ್ಲಿ ನೀರನ್ನು ನೋಡಿ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ. ತುಂಗಭದ್ರಾ ನದಿ ಏನಪ್ಪ ಅಂದರೆ ಒಂದು ವಾರ ಕೆಳಗೆ ಏನು ನೀರು ಕಾಲೆಲ್ಲ ಇತ್ತು, ಒಳ್ಳೆ ನೋಡೋಕೆ ಏನೂ ಇದ್ದಿಲ್ಲ. ಈಗ 2-3 ದಿವಸದಿಂದ ಏನಾಗುತ್ತೆ ಅಂದರೆ ಮಲೆನಾಡು ಸೈಡೆಲ್ಲ ಮಳೆ ಬಂದ್ಬಿಟ್ಟು ನದಿ ನೀರು ನೋಡಲಿಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಈ ನಮ್ಮ ದಾವಣಗೆರೆಯಲ್ಲೇ ಮಳೆ ಕಮ್ಮಿ, ಮಲೆನಾಡು ಸೈಡ್ ಮಳೆ ಜಾಸ್ತಿ ಆಗಿದ್ದರಿಂದ ಹಾಗಾಗಿ ನದಿ ನೀರು ಬಂದಿದೆ. ಈಗ ಹಂಗಾಗಿ ನೋಡೋಕ್ಕೆ ಒಂಥರ ಸಂತೋಷ ಅನಿಸ್ತದೆ. ಅದೇ ಒಂದು ವಾರ ಮುಂಚೆ ನೋಡೋಕೆ ಅಂದರೆ ಖಾಲಿ ಇತ್ತು. ಈಗ ಏನಪ್ಪ ಅಂದರೆ ಒಂದು 2-3 ದಿವಸದಿಂದ ಪರವಾಗಿಲ್ಲ, ನೀರೆಲ್ಲ ಡ್ಯಾಮಿಗೆಲ್ಲ ನೀರು ಬಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ, ನೀರೆಲ್ಲ ತುಂಬ ಬರ್ತಾ ಇದೆ, ನೋಡೋಕೆ ಚೆನ್ನಾಗಿ ಅನಿಸುತ್ತೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದ್ದು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿಯುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದರೆ, ಜಿಲ್ಲೆಯಲ್ಲಿ ಮಳೆಯಾಗದೇ ಇರುವುದು ರೈತನನ್ನು ಆತಂಕಕ್ಕೆ ದೂಡಿದ್ದು ರೈತರು ಆಕಾಶದ ಕಡೆ ಮುಖ ಮಾಡಿ ಕೂರುವಂತೆ ಮಾಡಿದೆ. ನದಿಯಲ್ಲಿ ನೀರು ಬರ್ತಾ ಐತೆ, ನಿನ್ನೆ ಒಂದು ಸ್ವಲ್ಪ ಬಂತು ಮಳೆ. ಈ ಮಳೆನೇ ಇಲ್ಲ, ಕೆಲವು ಕಡೆಗೆ ಭಾರಿ ಬಿತ್ತಿದ್ದಾರೆ. ಈಗ ಸದ್ಯ ಮಳೆ ಬೇಕು. ನದಿಗೆ ಒಂದು ಸ್ವಲ್ಪ ಬರ್ತೈತಿ, ಮೇಲೆ ಒಂದು ಸ್ವಲ್ಪ ಮಳೆ ಆಗಿದ್ದಂಗೆ ಐತಿ. ಆ ಕಡೆಗೆ ಈ ಕಡೆಗೆ ಅಂತೂ ಇಲ್ಲ. ನಿನ್ನೆ ಒಂದು ಸ್ವಲ್ಪ ಬಂತು, ಬರೀ ಜುಬ್ ಬರ್ತತೆ, ಹಂಗೆ ಹೋಗ್ತತಿ ಮಳೆ. ಕೆಲವು ಕಡೆಗೆ ಮಳೆ ಬೇಕು. ನದಿ ನೋಡ್ತಾ ಇದ್ರೆ ಮಳೆ ಬರ್ತತೆ ಅನ್ಸುತ್ತೆ, ಅದು ಬರ್ತತೋ ಹೆಂಗೆ ದೇವ್ರಿಗೆ ಬಿಟ್ಟದ್ದು. ಒಟ್ಟಿನಲ್ಲಿ ನೀರಿಲ್ಲದೆ ಒಣಗುತ್ತಿದ್ದ ತುಂಗಭದ್ರಾ ನದಿ ಇದೀಗ ನೀರಿನಿಂದ ತುಂಬಿ ತುಳುಕುತ್ತಿದ್ದು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿರುವುದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.